ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ GNM ನರ್ಸಿಂಗ್ 2026ನೇ ಸಾಲಿನ GNM ನರ್ಸಿಂಗ್ ಅಡ್ಮಿಷನ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಬಂದ್ರೆ, ನಿಮ್ಮ SSLC ಮತ್ತೆ PUC ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಬೇಕು, ಫೋಟೋ ಮತ್ತೆ ಸಹಿ ಬೇಕಾಗತ್ತೆ, ಮತ್ತೆ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ID ಬೇಕಾಗತ್ತೆ. SC ST ಕ್ಯಾಟಗರಿಗೆ ಬಂದ್ಬಿಟ್ರೆ ನಿಮಗೆ 250 ರೂಪಾಯಿ, SC ST ಕ್ಯಾಟಗರಿ 1 ಬಂದ್ರೆ 250 ರೂಪಾಯಿ ಫೀ ಇದೆ. ಅದೇ ತರ OBC ಗೆ ಬಂದ್ರೆ 400 ರೂಪಾಯಿ ಫೀ ಇದೆ. ಈ ಒಂದು ಅರ್ಜಿನ ಬಂದ್ಬಿಟ್ಟು 20/5/2026 ಒಳಗಡೆ ನೀವು ಲಾಸ್ಟ್ ನ ಈ ಒಂದು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಈ ವೆಬ್ಸೈಟ್ ಲಿಂಕ್ ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ GNM ಅಡ್ಮಿಷನ್ ಗೆ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಓಪನ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ ನಿಮ್ಗೆ. ಇಲ್ಲಿ ಅಭ್ಯರ್ಥಿಯ ಹೆಸರು, ಇಲ್ಲಿ ಫಸ್ಟ್ ನೇಮ್ ನ ತುಂಬಬೇಕಾಗತ್ತೆ. ನಿಮ್ಮ ಫಸ್ಟ್ ನೇಮ್ ನ ಏನಿದೆ ಅದನ್ನ ತುಂಬಬೇಕಾಗುತ್ತೆ, ಲಾಸ್ಟ್ ನೇಮ್ ನ ಏನ್ ಇದೆ ಅದನ್ನ ತುಂಬಬೇಕಾಗತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಇಲ್ಲಿ ಅದರ ಪ್ರಕಾರ ನೀವು ಇಲ್ಲಿ ತುಂಬಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಡೇಟ್ ಆಫ್ ಬರ್ತ್ ನ ಇಲ್ಲಿ ವಯಸ್ಸು ಬಂದ್ಬಿಟ್ಟು ಎಷ್ಟಿದೆ ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. ಜೆಂಡರ್ ಯಾವುದು, ಮ್ಯಾರಿಟಲ್ ಸ್ಟೇಟಸ್ ಏನಿದೆ, ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ನ ತುಂಬಬೇಕಾಗತ್ತೆ. ರಿಲಿಜನ್ ಯಾವುದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಏನಿದೆ ಅದನ್ನ ನೀವು ತುಂಬಬೇಕಾಗತ್ತೆ. ಕ್ಯಾಟಗರಿನ ಯಾವ ಒಂದು ಕ್ಯಾಟಗರಿ ಇದೆ ನಿಮ್ದು, 2A 2B 3A 3B ಇದೆ ಅದನ್ನ ತುಂಬಬೇಕಾಗತ್ತೆ. ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸಪೋಸ್ ನೀವು 2A, ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅಂತಂದು ಇಲ್ಲಿ ತುಂಬಬೇಕಾಗತ್ತೆ. 2A ಇದ್ರೆ 2B ಇದ್ರೆ ಏನು ಅಂತಂದು ಇಲ್ಲಿ ಸ್ಪೆಸಿಫಿಕ್ ಮೆನ್ಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಕ್ಯಾಸ್ಟ್ ನ ಏನಿದೆ ಅಂತಂದು, ಇಲ್ಲಿ ನ್ಯಾಷನಾಲಿಟಿ ಏನಿದೆ ಅದನ್ನ ನಿಮ್ಮ ಇಮೇಲ್ ID ನ ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ ನ ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ ನ ಕರೆಕ್ಟ್ ಆಗಿ ಹಾಕ್ಬೇಕಾಗತ್ತೆ. ಇಲ್ಲಿ ಫಾದರ್ಸ್ ನೇಮ್ ನ ಕರೆಕ್ಟ್ ಆಗಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಹೆಂಗಿದೆ, ತಾಯಿ ಹೆಸರು ಎಷ್ಟಿದೆ ಅದನ್ನ ತುಂಬಬೇಕಾಗುತ್ತೆ. ಫಾದರ್ ಮದರ್ ನ ಆಕ್ಯುಪೇಷನ್ ಏನಿದೆ, ಆನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತಂದು ಇಲ್ಲಿ ತುಂಬಬೇಕಾಗುತ್ತೆ. ಇಲ್ಲಿ ಮೀಸಲಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಯಾವ ಒಂದು ಡೇಟ್ ಅಲ್ಲಿ ಪಡೆದಿದ್ದೀರಾ ಅದನ್ನ ಒಂದು ಇಲ್ಲಿ ತುಂಬಬೇಕಾಗತ್ತೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನ ಯಾವ ಒಂದು ಡೇಟ್ ಅಲ್ಲಿ ಪಡೆದಿದ್ದೀರಾ ಅದನ್ನ ಇನ್ಕಮ್ ಸರ್ಟಿಫಿಕೇಟ್ ನ ಇಲ್ಲಿ ಯಾವ ಒಂದು ಪಡೆದ ದಿನಾಂಕ ಒಂದು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ನ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಪೋಸ್ಟಲ್ ಅಡ್ರೆಸ್ ನ ನೀವು ಈ ಪ್ರೆಸೆಂಟ್ ಅಡ್ರೆಸ್ ಯಾವ ಒಂದು ಇಲ್ಲಿ ಇದ್ದೀರಾ ಅಲ್ಲಿ ತುಂಬಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಯಾವುದು ನಿಮ್ದು, ಯಾವ ಡಿಸ್ಟ್ರಿಕ್ಟ್ ಬರುತ್ತೆ, ಪಿನ್ ಕೋಡ್ ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಅಂಚೆ ಇಲಾಖೆ, ಇಲ್ಲಿ ನೋಡ್ರಿ ಪೋಸ್ಟಲ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ಎರಡು ಅಡ್ರೆಸ್ ಕರೆಕ್ಟ್ ಆಗಿ ಇಲ್ಲಿ ಫಿಚಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ಎಕ್ಸಾಮಿನೇಷನ್ ನೋಡ್ರಿ, ಇಲ್ಲಿ ಈ GNM ನರ್ಸಿಂಗ್ ಗೆ ಬಂದ್ಬಿಟ್ಟು PUC ಸೈನ್ಸ್ ಮಾಡಿದವರು ಅಪ್ಲೈ ಮಾಡ್ಬೋದು, PUC ಆರ್ಟ್ಸ್ ಕಾಮರ್ಸ್ ಮಾಡಿದವರು ಅಪ್ಲೈ ಮಾಡ್ಬೋದು, A&M ಮಾಡಿದವರು ಅಪ್ಲೈ ಮಾಡ್ಬೋದು. ಇಲ್ಲಿ PUC ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ನಂಬರ್ ನ ಹಾಕ್ಬೇಕಾಗತ್ತೆ, ಯಾವ ಒಂದು ವರ್ಷದಲ್ಲಿ ಪಾಸ್ ಮಾಡಿದೀರಾ ಅಂತಂದು. ಇಲ್ಲಿ ನೀವು PUC ಸೈನ್ಸ್ ಅಲ್ಲಿ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ದೀರಾ ಇಲ್ಲಿ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ, ಬಹಳಷ್ಟು ಆಪ್ಷನ್ಸ್ ಇದಾವೆ. ನಿಮ್ಗೆ ಯಾವ ಒಂದು A&M ತಗೊಂಡ್ರೆ ಯಾವ್ದೋ ಒಂದು ಬರುತ್ತೆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀರಾ ಇವನ್ನೆಲ್ಲ ಇಲ್ಲಿ ತುಂಬಬೇಕು. ನಾನು ಇಲ್ಲಿ PUC ಅಲ್ಲಿ ಜನರಲ್ ಆಗಿ ಇಂಗ್ಲಿಷ್, ಕನ್ನಡ, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ತಗೊಂಡಿರ್ತಾರೆ, ಮತ್ತೆ ಒಂದು ಬಯಾಲಜಿ ತಗೊಂಡಿರ್ತಾರೆ, ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಪ್ಟೆಂಡ್ ಮಾರ್ಕ್ಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100ಕ್ಕೆ ಎಷ್ಟು ಪಡೆದಿದ್ದೀರಾ, ಇಲ್ಲಿ ಕನ್ನಡಕ್ಕೆ 100, 125 ಇತ್ತು, 100 ಇರುತ್ತೆ. PUC ಗೆ ನೀವು ಎಷ್ಟು ಪಡೆದಿದ್ದೀರಾ ಅದನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಪಡೆದಿದ್ದೀರಾ, ಇಲ್ಲಿ ಎಷ್ಟು ಮಾರ್ಕ್ಸ್ಗೆ ನೀವು ಎಷ್ಟು ಮಾರ್ಕ್ಸ್, ಸಪೋಸ್ ನಿಮ್ಮ ಮಾರ್ಕ್ಸ್ ಬಂದ್ಬಿಟ್ಟು 600 ಮಾರ್ಕ್ಸ್ ಇತ್ತಂದ್ರೆ ಎಷ್ಟು ಪಡೆದಿದ್ರೆ ಇದು ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಏನಂತಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರ್ತಕ್ಕಂಥ 7 ವರ್ಷದ ಕರ್ನಾಟಕದಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಇರ್ಬೇಕಾಗತ್ತೆ. ಅದೊಂದು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ PDF ಮಾಡಿ. ಎಕ್ಸ್ ಮೆನ್ ಇದ್ರೆ ಇದನ್ನ ಟಿಕ್ ಮಾಡಿ, ಹೊರನಾಡುಗಳು ಕನ್ನಡಗಿದ್ರೆ ಟಿಕ್ ಮಾಡಿ, ಫಿಸಿಕಲಿ ಚಾಲೆಂಜ್ಡ್ ಇದ್ರೆ ಟಿಕ್ ಮಾಡಿ, ಹೈದರಾಬಾದ್ ಕರ್ನಾಟಕದವರು ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ. SSLC ಇಲ್ಲಿ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ PUC ಸೆಕೆಂಡ್ PUC ಓದಿದಿರ ಅಂತ ಕೇಳುತ್ತೆ, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಎನ್ ಆಂಗ್ಲೋ ಇಂಡಿಯನ್, ಇಲ್ಲಿ ನೋ ಅಂತ. ಇನ್ನು ಇನ್ ಸರ್ವಿಸ್ A&M ಏನಾದ್ರು ನೌಕರರೇ ಅಂತ ಕೇಳ್ತಿದೆ, ಇದ್ರೆ ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂತಂದ್ರೆ ಇಲ್ಲ. ಇಲ್ಲಿ ಕ್ಯಾಂಡಿಡೇಟ್ ನ ಫೋಟೋನ ಬಂದ್ಬಿಟ್ಟು 50 KB ವರ್ಡ್ ಇರ್ಬೇಕತ್ತೆ, ಅದನ್ನ ಫೋಟೋನ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಕತ್ತೆ. ಕ್ಯಾಂಡಿಡೇಟ್ ಸಿಗ್ನೇಚರ್ ನ ಕ್ಲೀನ್ ಆಗಿ ಕಾಣೋ ಹಾಗೆ 20 KB ವರ್ಡ್ ಇರ್ಬೇಕತ್ತೆ, ಅದನ್ನ
ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ನ 300 KB ಒಳಗಡೆ ಇದೆ, ಅದನ್ನ ನೀವು ಅಪ್ಲೋಡ್ ಮಾಡಿ. PUC ಮಾರ್ಕ್ಸ್ ಕಾರ್ಡ್ ನ 300 KB ಒಳಗಡೆ ಇರ್ಬೇಕಾಗತ್ತೆ, ಅದನ್ನ ಅಪ್ಲೋಡ್ ಮಾಡಕತ್ತೆ. ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡಕತ್ತೆ. ಅದೇ ತರ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್, GM ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗಿಲ್ಲ, 300 KB ಒಳಗಡೆ ಇರ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ನೋಡ್ರಿ, ಸರ್ಕಾರಿ ನರ್ಸಿಂಗ್ ಶಾಲೆಗೆ ಆಯ್ಕೆಯಾಗದಲ್ಲಿ ಖಾಸಗಿ ನರ್ಸಿಂಗ್ ಶಾಲೆಗಳನ್ನ ಸರ್ಕಾರಿ ಕೋಟಾದಲ್ಲಿ ಆಯ್ಕೆ ಬಯಸುವವರು ಯಾವ ಖಾಸಗಿ ನರ್ಸಿಂಗ್ ಶಾಲೆ ಬಯಸುವರು ಎಂಬುದರ ಬಗ್ಗೆ ನಿರ್ಧರಿಸಿಕೊಂಡು ಒಂದು ಕೌನ್ಸಿಲಿಂಗ್ ಹಾಜರಾಗೋದು. ಖಾಸಗಿ ನರ್ಸಿಂಗ್ ಶಾಲೆಗಳ ವಿವರ KSDNEB, ಇದು ಬಂದ್ಬಿಟ್ಟು ನೀವು ಗೌರ್ಮೆಂಟ್ GNM ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ತೀರಂದ್ರೆ ಈ ಒಂದು ಅರ್ಜಿನ ಸಲ್ಲಿಸೋದು. ಇದು ನೀವು ಪ್ರೈವೇಟ್ ನಲ್ಲಿ ಅಡ್ಮಿಷನ್ ಆಗ್ತೀರಾ ಅಂದ್ರೆ ಇದನ್ನ ಸಲ್ಲಿಸಿ ನೀವು ಕೌನ್ಸಿಲಿಂಗ್ ಗೆ ಪಾಲ್ಗೊಳ್ಬಹುದು. ಇಲ್ಲಿ ಏನಿಲ್ಲ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಬೇಕಾಗತ್ತೆ, ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಕ್ಯಾಟಗರಿ ವೈಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ನಾನು ಹೇಳ್ದಂಗೆ SC ST ಕ್ಯಾಟಗರಿನವರಿಗೆ ಬಂದು 250 ರೂಪಾಯಿ ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ತರ ಜನರಲ್ 2A 2B 3A 3B ಬಂದ್ರೆ ಅವ್ರಿಗೆ ಬಂದ್ಬಿಟ್ಟು 400 ರೂಪೀಸ್ ಫೀಸ್ ನ ಪೇಮೆಂಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.